ಒಂದು ಅರಸುಗಳು ಅಧ್ಯಾಯ 1. ನನಗೆ ತಿಳಿಸಬಾರದಾಗಿತ್ತೇ ಎಂದು ಹೇಳಿದನು. ಅರಸನಾದ ದಾವೀದನು ಬತ್ಷೆಬೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಆಕೆಯು ಬಂದು ಅರಸನ ಮುಂದೆ ನಿಂತಾಗ ಅರಸನು ಆಕೆಗೆ, ನನ್ನ ಪ್ರಾಣವನ್ನು ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿ ಕಾಪಾಡಿದ ಯೆಹೋವನಾಣೆ, ನನ್ನ ತರುವಾಯ ನಿನ್ನ ಮಗನಾದ ಸೊಲೊಮೋನನು ಅರಸನಾಗಿ ನನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕೆಂದು ನಾನು ನಿನಗೆ ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದನ್ನು ಈ ಹೊತ್ತೇ ನೆರವೇರಿಸುವೆನು ಅಂದನು. ಆಗ ಬತ್ಷೆಬೆಯು ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನ ಒಡೆಯನೂ ಅರಸನೂ ಆದ ದಾವೀದನು ಸದಾಕಾಲ ಬಾಳಲಿ ಎಂದಳು. ಅನಂತರ ಅರಸನಾದ ದಾವೀದನು ತನ್ನ ಸೇವಕರಿಗೆ, ಯಾಜಕನಾದ ಚಾದೋಕ್, ಪ್ರವಾದಿಯಾದ ನಾತಾನ್, ಯೆಹೋಯಾದಾವನ ಮಗನಾದ ಬೆನಾಯ ಎಂಬವರನ್ನು ಕರೆಯಿರಿ ಎಂದು ಆಜ್ಞಾಪಿಸಿದನು. ಅವರು ಅರಸನ ಸನ್ನಿಧಿಗೆ ಬರಲು ಅರಸನು ಅವರಿಗೆ, ನೀವು ನನ್ನ ಸೇವಕರನ್ನು ಕರಕೊಂಡು ನನ್ನ ಮಗನಾದ ಸೊಲೊಮೋನನನ್ನು ನನ್ನ ಹೇಸರ ಕತ್ತೆಯ ಮೇಲೆ ಕುಳ್ಳಿರಿಸಿಕೊಂಡು ಗೀಹೋನ್ ಬುಗ್ಗೆಗೆ ಹೋಗಿರಿ. ಅಲ್ಲಿ ಯಾಜಕನಾದ ಚಾದೋಕನೂ ಪ್ರವಾದಿಯಾದ ನಾತಾನನೂ ಅವನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಅಭಿಷೇಕಿಸಲಿ. ಅನಂತರ ಕೊಂಬನ್ನೂದಿರಿ. ಎಲ್ಲರೂ ಅರಸನಾದ ಸೊಲೊಮೋನನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಲಿ. ಆಮೇಲೆ ನೀವು ಅವನ ಹಿಂದೆ ಬನ್ನಿರಿ. ಅವನು ಅರಮನೆಯನ್ನು ಪ್ರವೇಶಿಸಿ ನನ್ನ ಸಿಂಹಾಸನದ ಮೇಲೆ ಕೂತುಕೊಂಡು ನನಗೆ ಬದಲಾಗಿ ಆಳಬೇಕು. ನಾನು ಇಸ್ರಾಯೇಲ್ಯರ ಮತ್ತು ಯೆಹೂದ್ಯರ ಮೇಲೆ ಅವನನ್ನೇ ಪ್ರಭುವನ್ನಾಗಿ ನೇಮಿಸಿದ್ದೇನೆ ಅಂದನು. ಯೆಹೋಯಾದಾವನ ಮಗನಾದ ಬೆನಾಯನು ಅರಸನಿಗೆ, ಹಾಗಾಗಲಿ. ನನ್ನ ಒಡೆಯನಾದ ಅರಸನ ದೇವರಾದ ಯೆಹೋವನು ಅದನ್ನು ಸ್ಥಿರಪಡಿಸಲಿ. ಆತನು ನನ್ನ ಒಡೆಯನಾದ ಅರಸನ ಸಂಗಡ ಇದ್ದ ಪ್ರಕಾರ ಸೊಲೊಮೋನನ ಸಂಗಡಲೂ ಇದ್ದು ರಾಜ್ಯವನ್ನು ನನ್ನ ಒಡೆಯನೂ ಅರಸನೂ ಆದ ನಿನ್ನ ಕಾಲದಲ್ಲಿದ್ದದ್ದಕ್ಕಿಂತ ಅಭಿವೃದ್ಧಿ ಮಾಡಲಿ ಎಂದು ನುಡಿದನು. ಆಗ ಯಾಜಕನಾದ ಚಾದೋಕ್, ಪ್ರವಾದಿಯಾದ ನಾತಾನ್, ಯೆಹೋಯಾದಾವನ ಮಗನಾದ ಬೆನಾಯ ಎಂಬವರು ಕೆರೇತ್ಯ, ಪೆಲೇತ್ಯ ಎಂಬ ಕಾವಲು ದಂಡುಗಳನ್ನು ತೆಗೆದುಕೊಂಡು ಸೊಲೊಮೋನನನ್ನು ಅರಸನಾದ ದಾವೀದನ ಹೇಸರ ಕತ್ತೆಯ ಮೇಲೆ ಕುಳ್ಳಿರಿಸಿ ಗೀಹೋನಿಗೆ ಕರಕೊಂಡು ಹೋದರು. ಯಾಜಕನಾದ ಚಾದೋಕನು ದೇವದರ್ಶನದ ಗುಡಾರದಲ್ಲಿರುವ ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಸೊಲೊಮೋನನನ್ನು ಅಭಿಷೇಕಿಸಿದನು. ಕೂಡಲೇ ಕೊಂಬನ್ನೂದಿ ಎಲ್ಲ ಜನರು, ಅರಸನಾದ ಸೊಲೊಮೋನನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು. ತರುವಾಯ ಅವರೆಲ್ಲರೂ ಅವನನ್ನು ಹಿಂಬಾಲಿಸಿ ಕೊಳಲೂದುತ್ತಾ ಬಹು ಸಂತೋಷದಿಂದ ಆರ್ಭಟಿಸುತ್ತಾ ತಿರುಗಿ ಬಂದರು. ಅವರ ಕೂಗಿನಿಂದ ಭೂಮಿಯು ಸೀಳಿ ಹೋಗುತ್ತದೋ ಎಂಬಂತೆ ಆಯಿತು. ಅದೋನೀಯನೂ ಅವನ ಸಂಗಡ ಇದ್ದ ಅತಿಥಿಗಳು ಭೋಜನವನ್ನು ತೀರಿಸುವಷ್ಟರಲ್ಲೇ ಅವರಿಗೆ ಈ ಕೂಗು ಕೇಳಿಸಿತು. ಯೋವಾಬನು ಕೊಂಬಿನ ಧ್ವನಿಯನ್ನು ಕೇಳಿದಾಗ ಪಟ್ಟಣದಲ್ಲಿ ಇಂಥ ಗದ್ದಲವೇಕೆ ಎಂದು ವಿಚಾರಿಸುವಾಗಲೇ ಯಾಜಕನಾದ ಎಬ್ಯಾತಾರನ ಮಗ ಯೋನಾತಾನನು ಅಲ್ಲಿಗೆ ಬಂದನು. ಅದೋನೀಯನು ಅವನಿಗೆ, ಬಾ, ನೀನು ಯೋಗ್ಯ ಪುರುಷನೂ ಶುಭವರ್ತಮಾನ ತರುವವನೂ ಆಗಿರುತ್ತಿ ಅಂದನು. ಯೋನಾತಾನನು ಅವನಿಗೆ, ಶುಭವಾರ್ತೆಯಲ್ಲಿ ನಮ್ಮೊಡೆಯನೂ ಅರಸನೂ ಆದ ದಾವೀದನು ಸೊಲೊಮೋನನನ್ನು ಅರಸನನ್ನಾಗಿ ಮಾಡಿದ್ದಾನೆ. ಅರಸನು ಯಾಜಕನಾದ ಚಾದೋಕ್, ಪ್ರವಾದಿಯಾದ ನಾತಾನ್, ಯೆಹೋಯಾದಾವನ ಮಗನಾದ ಬೆನಾಯ ಎಂಬವರನ್ನು ಕೆರೇತ್ಯ, ಪೆಲೇತ್ಯರನ್ನು ಅವನ ಜೊತೆಯಲ್ಲಿ ಕಳುಹಿಸಿದ್ದಾನೆ. ಅವರು ಅವನನ್ನು ಅರಸನ ಹೇಸರ ಕತ್ತೆಯ ಮೇಲೆ ಕುಳ್ಳಿರಿಸಿದ್ದಾರೆ. ಯಾಜಕನಾದ ಚಾದೋಕನೂ ಪ್ರವಾದಿಯಾದ ನಾತಾನನೂ ಗೀಹೋನಿನ ಬಳಿಯಲ್ಲಿ ಅವನಿಗೆ ರಾಜ್ಯಾಭಿಷೇಕ ಮಾಡಿದರು. ಅಲ್ಲಿಂದ ಅವರು ಮಹಾ ಸಂತೋಷದಿಂದ ಆರ್ಭಟಿಸುತ್ತಾ ಪಟ್ಟಣಕ್ಕೆ ಬಂದಿದ್ದಾರೆ. ಇದರಿಂದಲೇ ಪಟ್ಟಣದಲ್ಲಿ ಗದ್ದಲ ಉಂಟಾಗಿದೆ. ನೀವು ಕೇಳಿದ ಆರ್ಭಟವೂ ಇದೇ. ಇದಲ್ಲದೆ ಸೊಲೊಮೋನನು ರಾಜಸಿಂಹಾಸನದ ಮೇಲೆ ಕೂತುಕೊಂಡಿದ್ದಾನೆ. ಅರಸನಾದ ದಾವೀದನ ಸೇವಕರು ನಮ್ಮ ಒಡೆಯನೂ ಅರಸನೂ ಆದ ದಾವೀದನ ಮುಂದೆ ಬಂದು, ನಿನ್ನ ದೇವರು ನಿನ್ನ ಹೆಸರಿಗಿಂತಲೂ ಸೊಲೊಮೋನನ ಹೆಸರನ್ನು ಪ್ರಸಿದ್ಧಿಗೆ ತರಲಿ, ರಾಜ್ಯವನ್ನು ನಿನ್ನ ಕಾಲದಲ್ಲಿದ್ದದ್ದಕ್ಕಿಂತ ಅವನ ಕಾಲದಲ್ಲಿ ಹೆಚ್ಚು ಬಲಪಡಿಸಲಿ ಎಂದು ಅವನನ್ನು ಹರಸಿದ್ದಾರೆ. ಅರಸನು ತನ್ನ ಹಾಸಿಗೆಯ ಮೇಲೆ ಬಿದ್ದುಕೊಂಡು, ನಾನು ಕಣ್ಣಾರೆ ಕಾಣುವಂತೆ
ಇಂದು ನನ್ನ ಸಿಂಹಾಸನಕ್ಕೆ ಒಬ್ಬ ಉತ್ತರಾಧಿಕಾರಿಯನ್ನು ದಯಪಾಲಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ ಎಂದು ಹೇಳಿದ್ದಾನೆ ಅಂದನು. ಆಗ ಅದೋನೀಯನಿಂದ ಔತಣಕ್ಕೆ ಕರೆಯಲ್ಪಟ್ಟವರೆಲ್ಲರೂ ಭಯಪಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಅದೋನೀಯನು ಸೊಲೊಮೋನನಿಗೆ ಹೆದರಿ ಹೊರಟು ಹೋಗಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದನು. ದೂತರು ಬಂದು ಸೊಲೊಮೋನನಿಗೆ, ಅದೋನೀಯನು ನಿನಗೆ ಹೆದರಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದು, ಅರಸನಾದ ಸೊಲೊಮೋನನು ನನ್ನನ್ನು ಕತ್ತಿಯಿಂದ ಸಂಹರಿಸುವುದಿಲ್ಲವೆಂಬುದಾಗಿ ಈ ಹೊತ್ತು ನನಗೆ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತಾನೆ ಎಂಬುದನ್ನು ತಿಳಿಸಿದಾಗ ಅವನು, ಅದೋನೀಯನು ಸತ್ಪುರುಷನಾಗಿ ನಡೆಯುವುದಾದರೆ ಅವನ ಕೂದಲುಗಳಲ್ಲಿ ಒಂದನ್ನೂ ನೆಲಕ್ಕೆ ಬೀಳಗೊಡುವುದಿಲ್ಲ. ಅವನಲ್ಲಿ ಕೆಟ್ಟತನವು ಕಂಡುಬರುವುದಾದರೆ ಅವನು ಸಾಯುವನು ಎಂದು ಹೇಳಿ ಆಳುಗಳನ್ನು ಕಳುಹಿಸಿ ಅವನನ್ನು ಯಜ್ಞವೇದಿಯ ಬಳಿಯಿಂದ ತರಿಸಿದನು. ಅವನು ಬಂದಾಗ ಅರಸನಾದ ಸೊಲೊಮೋನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸೊಲೊಮೋನನು ಅವನಿಗೆ ಮನೆಗೆ ಹೋಗ ಅಪ್ಪಣೆ ಕೊಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಡ್ತಕ್ಕಂಥ ಭಾಗ ಮೊದಲನೇ ಅರಸುಗಳ ಗ್ರಂಥ. ಇದರಲ್ಲಿ ಇದು ದೊಡ್ಡ ಒಂದು ಅಧ್ಯಾಯವಾಗಿದೆ. ಆದ ಕಾರಣ ಮೊದಲನೇ ಅರಸುಗಳ ಗ್ರಂಥ ಮೊದಲನೇ ಅಧ್ಯಾಯದಲ್ಲಿ 53 ವಚನಗಳಿರೋದರಿಂದ 1ರಿಂದ 27 ವಚನಗಳನ್ನು ಒಂದು ಭಾಗವನ್ನಾಗಿಯೂ ಮತ್ತು 28ರಿಂದ 53ರವರೆಗೆ ಎರಡನೇ ಭಾಗವನ್ನಾಗಿಯೂ ವಿಭಾಗಿಸಿ ನಮ್ಮ ಅನುಕೂಲಕ್ಕಾಗಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಭಾಗದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡುವಾಗ, ದಾವಿದನ ಮಗನಾದಂಥ ಅದೋನೀಯನು ಅವರ ತಂದೆಗೆ ಗೊತ್ತಿಲ್ಲದೆ, ತಂದೆಯ ಒಂದು ಆಶೀರ್ವಾದ ಇಲ್ಲದೆ, ತಂದೆಯ ಒಂದು ಸಮ್ಮತಿ ಇಲ್ಲದೆ, ತಂದೆಯ ಒಂದು ಸಪೋರ್ಟ್ ಇಲ್ಲದೆ, ನೋಡ್ರಿ ಇವೆಲ್ಲ ಭಾಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ನಾಯಕನ ಅಧೀನತ್ವದಲ್ಲಿ ಇರೋದಾದರೆ ಆ ಆಶೀರ್ವಾದ ಇರ್ತದೆ, ಅಭಿಷೇಕ ಇರ್ತದೆ, ಅನುಮೋದವಿರ್ತದೆ, ಅಪ್ರೂವಲ್, ಮತ್ತು ದೇವರ ಒಂದು ಸಾನ್ನಿಧ್ಯವಿರ್ತದೆ, ದೇವರ ಚಿತ್ತ ಇರ್ತದೆ, ದೇವರ ಸೌಭಾಗ್ಯ, ದೇವರ ಒಂದು ನೆಲೆ, ಸನ್ನಿಧಾನ ಇವೆಲ್ಲ ಸಿಗ್ತದ್ರಿ. ಆದರೆ ಇಂಡಿಪೆಂಡೆಂಟಾಗಿ ಪ್ರತ್ಯೇಕವಾಗಿ ಹೇಳದೆ ಕೇಳದೆ ಈ ಅದೋನೀಯನು ಏನು ಮಾಡಿಬಿಡ್ತಾನೆ, ಯೋವಾಬನನ್ನು, ಎಬ್ಯಾತಾರನನ್ನು, ಯೋವಾಬನು ಸೇನಾಪತಿ, ಎಬ್ಯಾತಾರನು ಬಂದು ಆ ಯಾಜಕನು, ಇವರಿಬ್ಬರನ್ನ ಕರ್ಕೊಂಡು ಹೋಗಿ ಒಂದು ರಹಸ್ಯವಾಗಿ ಅಥವಾ ಒಂದು ಪ್ರತ್ಯೇಕವಾಗಿ ಅಂತ ಹೇಳ್ಬೋದು ಅರಸನನ್ನಾಗಿ ಮಾಡಿಬಿಡ್ತಾನೆ. ರಾಜನನ್ನು ಕರೆಯೋದಿಲ್ಲ ಮತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳಂಥ ನಾಥಾನು, ಚಾದೋಕನು, ಬೆನಾಯನು ಇವ್ರನ್ನೆಲ್ಲ ಕರೆಯೋದೇ ಬಿಟ್ಬಿಡ್ತಾನೆ ಅದೋನೀಯನು. ಇದು ಅರಸನಿಗೆ ಗೊತ್ತಾಗ್ತದೆ ಮೇನ್ಲಿ ಯಾರ ಮುಖಾಂತರ ಅಂತ ಹೇಳಿದ್ರೆ ನಾಥಾನ್ ಮುಖಾಂತರವಾಗಿ. ನಾಥಾನ್ ಇನಿಷಿಯೇಟಿವ್ ತಕ್ಕೊಂಡು ಏನು ಮಾಡ್ತಾನೆ, ಬೆತ್ಷೆಬೆಗೆ ಏನು ಹೇಳ್ತಾನೆ, ನೀನು ಹೋಗಮ್ಮ, ಹೋಗ್ಬಿಟ್ಟು ಅರಸನ ಜೊತೆಗೆ ಮಾತನಾಡು, ನಾನು ಕೂಡ ಆ ಟೈಮ್ನಲ್ಲಿ ಬರ್ತೇನೆ, ಬಂದಾಗ ಈ ವಿಷಯ ತಗೊಂಡು ಬರೋಣ, ನಿಮ್ಗೆ ಗೊತ್ತಿಲ್ಲದೆ ಇವನು ಅದನ್ನೇನು ಆಗಿಬಿಟ್ಟಿದ್ದಾನೆ, ಆದರೆ ಸೊಲೊಮೋನನನ್ನು ರಾಜನನ್ನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀಯಲ್ಲ ಎಂಬ ವಿಷಯ ನಾವು ತಗೊಂಡು ಬರೋಣ ಅಂತ ಹೇಳ್ತಾರೆ. ನಾಥಾನ್ ಯಾಕೆ ಇನಿಷಿಯೇಟಿವ್ ತಗೊಳ್ತಾ ಇದ್ದಾನೆ, ಮುಂದಾಳತ್ವ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ, ದೇವರು ಸೊಲೊಮೋನನನ್ನು ಪ್ರೀತಿಸಿದ್ದನು. ಅಷ್ಟೇ ಅಲ್ಲ, ದೇವರು ನಾಥಾನಿಗೆ ಹೇಳ್ತಾನೆ, ಅವನಿಗೊಂದು ಹೆಸರು ಕೊಡು ಎಂಬುದಾಗಿ. ಆ ಹೆಸರಿನ ಅರ್ಥ ಏನಂತ ಹೇಳಿದ್ರೆ, ಯೆಹೋವನಿಗೆ ಪ್ರಿಯನು ಎಂಬಂಥ ಒಂದು ಹೆಸರು ಅವನಿಗೆ ಕೊಡಲ್ಪಟ್ಟಿರ್ತದೆ. ಆದ ಕಾರಣ ಸೊಲೊಮೋನ್ ಎಂಬಂಥ ಹೆಸರೇ ಭಾಳ ಫೇಮಸ್ ಆಗಿರುವಂಥದ್ದು. ಆದ ಕಾರಣ ಇವನೊಂದು ಮುಂದಾಳತ್ವ ತೆಗೆದುಕೊಂಡು ಈ ರೀತಿಯಾಗಿ ಆಗಬಾರ್ದು, ಇಲ್ಲೊಂದು ಕನ್ಫ್ಯೂಷನ್ ಆಗ್ತದೆ ದೇಶದಲ್ಲಿ ಎಂಬಂಥ ದೇವ ಮನುಷ್ಯನು ನಾಥಾನು ದೇವರ ಸ್ವರ ಕೇಳಿಸ್ಕೊಂಡಂಥವನು, ದೇವರ ಅದೇ ಸಂದರ್ಭದಲ್ಲಿ ದಾವಿದನ ಫ್ರೆಂಡ್ ಕೂಡ, ಆದರೂ ಕೂಡ ರಾಜನ್ ಅಂತ ಹೇಳ್ಬಿಟ್ಟು ಬಂದು
ರಾಜನ ಮುಂದೆ ನಮಸ್ಕರಿಸಿ ಮಾತಾಡ್ತಾನೆ ಈ ರೀತಿಯಾಗಿ, ಅದೋನಿಯನು ರಾಜನಾಗಿಬಿಟ್ಟಿದ್ದಾನೆ, ಸೊಲೊಮೋನ್ ಯಾಕೆ ಮಾಡಲಿಲ್ಲ ಎಂಬಂಥ ವಿಷಯ ತಂದಾಗ ದಾವಿದನು ಏನು ಮಾಡ್ತಾನೆ, ಬೆತ್ಷೆಬೆಯನ್ನು ಕರೀರಿ ಅಂತ ಹೇಳ್ತಾನೆ. ಅಷ್ಟರೊಳಗೆ ಸ್ವಲ್ಪ ಬಂದಿರ್ತಾಳೆ, ಮೊದಲೇ ಬಂದಿರ್ತಾಳೆ. ಇವನು ಮಾತನಾಡ್ತಿದ್ದಾಗ ಅವಳು ಹಿಂದೆ ಸರಿದಿರ್ಬೇಕಂತ ಕಾಣ್ತದೆ. ಅವಳು ಕೂಡ ಬಂದಾಗ ಅರಸನು ಒಂದು ಮಾತು ಹೇಳ್ತಾನೆ. ಅದೇನೆಂದರೆ ಭಾಳ ಒಳ್ಳೆಯ ಒಂದು ಮಾತದು. ಮೊದಲನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯದ 30ನೇ ವಚನದಲ್ಲಿ ಇರುವಂಥ ಮಾತು ಏನಂತೇಳಿದರೆ, ನಾನು ನಿನಗೆ ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದನ್ನು, ಏನಂತ, ಸೊಲೊಮೋನನನ್ನು ಅರಸನನ್ನಾಗಿ ಮಾಡ್ತೀನಿ, ನನ್ನ ತರುವಾಯ ಅವನೇ ಅರಸನಾಗಬೇಕೆಂಬುದಾಗಿ ಹೇಳಿದಂಥ ಪ್ರಮಾಣ ಮಾಡಿದಂಥ ಮಾತನ್ನು ಈ ಹೊತ್ತೇ ನೆರವೇರಿಸುವೆನು ಎಂಬುದಾಗಿ ಹೇಳಿದೆ. ಇವತ್ತೇ ಇನ್ನೇನು ಆ ಕಡೆ ಏನಾಗಿದೆ, ರಾಜನಾಗ್ಬಿಟ್ಟು ಪಾರ್ಟಿ ಇದೆ, ಔತಣ ನಡೀತಾ ಇದೆ. ಔತಣದಲ್ಲಿ ಅದೋನಿಯನು ಮೇನ್ ಕ್ಯಾರೆಕ್ಟರು, ಮುಖ್ಯ ವ್ಯಕ್ತಿ. ಅದೋನಿಯನ ತಾಯಿ ಹಗ್ಗಿತಳು ಮತ್ತು ಯೋವಾಬನು ಸೇನಾಪತಿಯಾದಂಥ ಯೋವಾಬನು ಬೇರೆ ಭಾಗವಹಿಸಿದ್ದಾನೆ ಪಾರ್ಟಿಯಲ್ಲಿ, ಮತ್ತು ಎಬ್ಯಾತಾರನಂತ ಎಂಬುದಾಗಿ ಕರೆಯಲ್ಪಡುವಂಥ ಯಾಜಕನು ಬೇರೆ. ಇವರೆಲ್ಲರೂ ಸೇರಿಕೊಂಡು ಪಾರ್ಟಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ದಾವಿದನೇನು ಹೇಳ್ತಾನೆ, ಈ ಹೊತ್ತೇ ನಾನು ನೆರವೇರಿಸ್ತೀನಿ ಅಂತ ಹೇಳಿದಾಗ ಬತ್ಷೆಬೆಗೆ ಭಾಳ ಖುಷಿ ಆಗಿಬಿಡ್ತದೆ. ಅವನ ಹೆಂಡತಿಗೆ. ಆಕೆ ಬಂದು ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಂಡತಿ ನೋಡ್ರಿ, ಹೆಂಡತಿ ಆದರೂ ಕೂಡ ಪತಿಭಕ್ತಿ ಎಷ್ಟರ ಮಟ್ಟಿಗೆ ಏಕೆಗಿದೆ, ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನ ಒಡೆಯನು ಅರಸನು ಆದ ದಾವಿದನು ಸದಾ ಕಾಲ ಬಾಳಲಿ ಎಂದಳು. ನನ್ನ ಗಂಡ ನೀವು ಅಂತ ಹೇಳಿಲ್ಲ, ಯಜಮಾನ್ರೇ ಅಂತ ಹೇಳಿಲ್ಲ, ಆದರೆ ನನ್ನ ಒಡೆಯನು, ಮೈ ಲಾರ್ಡ್ ದ ಕಿಂಗ್ ಡೇವಿಡ್ಗೆ ಸದಾಕಾಲ ಬಾಳಲಿ ಅಂತ. ಮುದುಕನಾಗ್ಬಿಟ್ಟಿದ್ದಾನೆ, ಆದರೆ ಹರಿಸ್ತಾಳೆ ಹೆಂಡತಿ ರಾಜನಿಗೆ, ತನ್ನ ಯಜಮಾನನಿಗೆ. ಅನಂತರ ಅರಸನಾದ ದಾವಿದನೇನು ಮಾಡ್ತಾನೆ, ತನ್ನ ಸೇವಕರಿಗೆ ಯಾಜಕನಾದ ಚಾದೋಕ್, ಪ್ರವಾದಿಯಾದ ನಾತಾನ್ ಮತ್ತು ಬೆನಾಯ ಈ ಮೂವರನ್ನು ಕರೀರಿ ಅಂತ ಹೇಳ್ತಾನೆ. ಕರೆದ ತಕ್ಷಣ ಅವರು ಮೂವರು ಬರ್ತಾರೆ. ಬಂದ ತಕ್ಷಣ ಅವನು ಹೇಳ್ತಾನೆ, ನೀವು ನನ್ನ ಸೇವಕರನ್ನು ಕರ್ಕೊಂಡು ನನ್ನ ಮಗನಾದ ಸೊಲೊಮೋನನನ್ನು ನನ್ನ ಹೆಸರು ಕತ್ತೆಯ ಮೇಲೆ, ಯಾಕಂದರೆ ಆ ದಿವಸಗಳಲ್ಲಿ ರಾಜನಿಗಂತ ಸ್ಪೆಷಲಾಗಿ ಅದೊಂದು ವಾಹನ ಇದ್ದ ಹಾಗೆ, ಅದಕ್ಕೊಂದು ರಥ ಇದ್ದಾಗ ರಾಜನ ರಥ ಅಂತ ಗೊತ್ತಾಗ್ಬಿಡ್ತೈತೆ. ಯಾವ ರೀತಿಯಾಗಿ ಒಂದು ಸ್ಪೆಷಲ್ ವೆಹಿಕಲ್ ಬಂದಾಗ ಪ್ರೈಮ್ ಮಿನಿಸ್ಟ್ರ್ ಬಂದಿರ್ಬೋದು, ಚೀಫ್ ಮಿನಿಸ್ಟ್ರ್ ಬಂದಿರ್ತಾರೆ, ಅದು ಸ್ಪೆಷಲ್ ಆಗಿರುವಂಥದ್ದು ಎಂಬುದಾಗಿ ಹೇಳ್ತಾರೆ. ರಾಷ್ಟ್ರಪತಿಗಳಿಗಾಗಿ ಒಂದು ಸ್ಪೆಷಲ್ ಕಾರ್ ಇರ್ತದೆ. ಆ ರೀತಿಯಾಗಿ ಇರುವಂಥ ಒಂದು ನನ್ನ ಹೆಸರು ಕತ್ತೆ ಮೇಲೆ ಕುಳ್ಳಿರಿಸಿರಿ. ಆನಂತರ ಅಡ್ರೆಸ್ ಕೂಡ ಕೊಡ್ತಾನೆ ದಾವಿದನು, ಗೀಹೋನ್ ಬುಗ್ಗೆಗೆ ಹೋಗಿರಿ, ಮತ್ತು ಅಲ್ಲಿ ಹೋದ ಮೇಲೆ ನೀವೇನು ಮಾಡಬೇಕು, ಸ್ಪೆಷಲಾಗಿ ಇನ್ನೊಬ್ಬ ಇನ್ವೈಟಿ ಯಾರು, ಚಾದೋಕನು, ಪ್ರವಾದಿಯಾದ ನಾಥಾನನು ಅವನನ್ನು ಇಸ್ರಾಯೇಲರ ಅರಸನನ್ನಾಗಿ ಅಭಿಷೇಕಿಸಲಿ. ವಾವ್! ಆ ರೀತಿಯಾಗಿ ಹೇಳಿಬಿಟ್ಟು ಆನಂತರ ಕೊಂಬನ್ನೂದಿರಿ, ಎಲ್ಲರೂ ಕೂಡ ಅರಸನಾದ ಸೊಲೊಮೋನು ಚಿರಂಜೀವಿಯಾಗಿರಲಿ ಎಂಬಂಥ ಘೋಷಣೆ ಆರ್ಭಾಟ ಮಾಡಿರಿ ಎಂಬುದಾಗಿ ಹೇಳಿದಾಗ, ಅದೇ ಪ್ರಕಾರವಾಗಿ ಅವರು ಹೋಗಿ ದಾವಿದನ ಸ್ವಂತ ವಾಹನದ ಮೇಲೆ ಸೊಲೊಮೋನನ್ನು ಕೂತ್ಕೊಳ್ಳುವಂತೆ ಮಾಡಿ, ಅದೇ ರೀತಿಯಾಗಿ ಯಾಜಕನಾದ ಚಾದೋಕನು ಮತ್ತು ಸ್ಪೆಷಲ್ ಇನ್ವೈಟಿ ಪ್ರವಾದಿಯಾದಂಥ ನಾಥಾನನು ಸೀನಿಯರ್, ಅವರೆಲ್ಲರೂ ಕೂಡ ಭಾಗವಹಿಸಿ ಅದೇ ರೀತಿಯಾಗಿ ಅವನನ್ನು ಅಭಿಷೇಕಿಸಿ, ಕೊನೆಗೆ ದೇವರಾದ ಯೆಹೋವನು ಅದನ್ನು ಸ್ಥಿರಪಡಿಸಲಿ, ನನ್ನ ಒಡೆಯನಾದ ಅರಸನ ಸಂಗಡ ಇದ್ದ ಪ್ರಕಾರವಾಗಿ ಸೊಲೊಮೋನ್ ಸಂಗಡಲು ಇರಲಿ ಎಂಬಂಥ ಮಾತನ್ನು ಹೇಳ್ತಾರೆ. ಅಂದರೆ ಅರಸನಾದ ದಾವಿದನ ಜೊತೆಯಲ್ಲಿದ್ದ ಹಾಗೆ ಮಗನಾದಂಥ ಸೊಲೊಮೋನ್ ಜೊತೆಯಲ್ಲಿ ಇರಲಿ ಅಂತ ಎಂಬುದಾಗಿ ಹೇಳಿದಾಗ ಅವರೆಲ್ಲರೂ ಕೂಡ
ಕೊಳಲೂದುತ್ತಾ ಬಹು ಸಂತೋಷದಿಂದ 40ನೇ ವಚನ ಆರ್ಭಟಿಸುತ್ತಾ ತಿರುಗಿ ಬಂದರು. ಅವರ ಕೂಗಿನಿಂದ ಭೂಮಿಯು ಸೀಳಿ ಹೋಗ್ತದೆ ಎಂಬಂತೆ ಆಯಿತು. ಅಂದರೆ ಅಷ್ಟೊಂದು ರಭಸ, ಭೂಕಂಪನೆ ಆಗ್ತದೇನೋ ಎಂಬಂಥ ರೀತಿಯಲ್ಲಿ ಸೊಲೊಮೋನನ ರಾಜ್ಯಾಭಿಷೇಕವನ್ನು ಅವರು ಮಾಡ್ತಾರೆ. ಮಾಡಿದಾಗ ಈ ಕಡೆ ಪಾರ್ಟಿಯಲ್ಲಿ ಇದ್ದಂಥ ಅಧೋನಿಯನು ಇನ್ನೂ ಅದು ಊಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜನಾಗ್ಬಿಟ್ಟಿದ್ದಾನಲ್ವಾ, ಹೇಳದೆ ಕೇಳದೆ ರಾಜನಾಗ್ಬಿಟ್ಟು, ದಾವಿದನನ್ನು ಕರೆಯದೆ ರಾಜನಾಗ್ಬಿಟ್ಟು, ನಾತಾನನ್ನು ಕರೆಯದೆ, ಚಾದೋಕ್ನನ್ನು ಕರೆಯದೆ, ಬೆನಾಯನನ್ನು ಕರೆಯದೆ, ಸ್ಪೆಷಲ್ ಆಗಿರುವಂಥ ಕೆಲವು ಅರಸನ ಅಧಿಕಾರಿಗಳನ್ನು ಕರೆಯದೆ ಇವನೊಬ್ಬನೇ ಒಬ್ಬರಿಬ್ಬರನ್ನ ಕರೆಸ್ಬಿಟ್ಟು ಅವನೇ ರಾಜನಾಗ್ಬಿಟ್ಟು ಇನ್ನೂ ಊಟ ಮುಗಿದಿಲ್ಲ, ಪಾರ್ಟಿಯಲ್ಲಿದ್ದಾರೆ. ಅಂಥ ಟೈಮ್ನಲ್ಲಿ ಇದೇನಿದು, ಇಂಥ ಒಂದು ದೊಡ್ಡ ಆರ್ಭಟ ಇಲ್ಲಿ ಆಗ್ತಾ ಇದೆ ಎಂಬುದಾಗಿ ಅದನ್ನು ಏನು ಅವನ ಒಂದು ಪಾರ್ಟಿ, ಅವನ ಒಂದು ಔತಣಕ್ಕೆ ಒಂದು ಅಡ್ಡ ಬರುವಂಥ ರೀತಿಯಲ್ಲಿ ಆರ್ಭಟವಾಗ್ತದೆ. ಆಗ ಅಲ್ಲಿ ಅದರಲ್ಲಿ ಬೇರೆ ಕೊಂಬಿನ ಧ್ವನಿ ಬೇರೆ ಕೇಳ್ತಾರೆ. ಇವನು ಕೂಡ ಕೊಂಬೂದಿರ್ತಾನೆ, ಅರಸನಾಗ್ಬಿಡ್ತಾನೆ. ಅಲ್ಲಿ ಕೂಡ ಇನ್ನೊಂದು ಕೊಂಬಿನ ಧ್ವನಿ, ಏನಪ್ಪ ಇದು ಎಂಬುದಾಗಿ ವಿಚಾರಿಸುವಾಗ ಅವನ ಜೊತೆಯಲ್ಲಿ ಎಬ್ಯಾತಾರನು ಇರ್ತಾನಲ್ವ, ಆ ಯಾಜಕನಾದ ಎಬ್ಯಾತಾರನು ಈ ಅಧೋನಿಯನ ಜೊತೆಗಿರ್ತಾನೆ. ಎಬ್ಯಾತಾರನ ಮಗನಾದಂಥ ಯೋನಾತಾನನ್ನ ಕೇಳ್ತಾನೆ. ಯಾಕಂದರೆ ಯೋನಾತಾನು ಸ್ವಲ್ಪ ಸ್ಪೆಷಲ್ ನ್ಯೂಸ್ಕೊಂಡು ತಗೊಂಡು ಹೋಗಲಿಕ್ಕೆ ಅವನಿಗೆ ಭಾಳ ಖುಷಿ ಆಗ್ತಿರ್ತದೆ. ಆದ ಕಾರಣ ಯೋನಾತಾನನು ಅಲ್ಲಿಗೆ ಬಂದಾಗ ಅವನಿಗೆ, ಬಾ, ನೀನು ಶುಭವಾರ್ತೆ ತರುವಂಥ ಮನುಷ್ಯನು, ಏನದು ಸೌಂಡಲ್ಲಿ, ಏನದು ಧ್ವನಿ ಎಂಬುದಾಗಿ ಕೇಳಿದಾಗ ಯೋನಾತಾನನು ಹೇಳ್ತಾನೆ, ಶುಭವಾರ್ತೆಯಲ್ಲಿ ಅಲ್ಲ ಅಂತ ಹೇಳಲ್ಲ, ಎಲ್ಲಿ ಅಂತ ಹೇಳ್ತಾನೆ. ಶುಭವಾರ್ತೆಯಲ್ಲಿ ಅರಸನು ಯಾಜಕನಾದ ಚಾದೋಕ್, ಪ್ರವಾದಿಯಾದ ನಾಥಾನ್ ಮತ್ತು ಬೆನಾಯ ಎಂಬವರನ್ನು ಮತ್ತು ಕೆರೇತ್ಯ, ಪೆಲೇತ್ಯರನ್ನು ಅವನ ಜೊತೆಯಲ್ಲಿ ಕಳಿಸಿದ್ದಾನೆ. ಅವರು ಸೊಲೊಮೋನನನ್ನು ಅರಸನ ಸ್ವಂತ ವಾಹನದ ಮೇಲೆ ಕೂತ್ಕೊಳ್ಳುವಂತೆ ಮಾಡಿ ಅವನನ್ನು ರಾಜನನ್ನಾಗಿ ಅಭಿಷೇಕಿಸಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬಂದಂಥವರು ಎಲ್ಲರೂ ಅವನಿಗೆ ಏನಂತ ಮಹಾ ಸಂತೋಷದಿಂದ ಆರ್ಭಟಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ದಾವಿದನ ಸೇವಕರು ತಮ್ಮ ಯಾವ ರೀತಿಯಾಗಿ ದೇವರು ದಾವಿದನ ಜೊತೆಗಿದ್ನೋ ಅದೇ ರೀತಿಯಾಗಿ ಸೊಲೊಮೋನ್ ಜೊತೆಗೆ ಇರಲಿ ಎಂಬುದಾಗಿ ಹರಿಸ್ತಾನೂ ಇದ್ದಾರೆ. ಇವೆಲ್ಲ ಡೀಟೇಲ್ಸ್ ಕೊಟ್ಟಾಗ ಏನಾಗ್ತದೆ, ಜನರು ಕೂಡ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಅವರು ಹೇಳ್ತಿದ್ದಾರೆ. ಅರಸನು ಕೂಡ ಹಾಸಿಗೆ ಮೇಲಿರುವಾಗಲೇ ನಾನು ಕಣ್ಣಾರೆ ನೋಡಿಬಿಡ್ತೀನಿ ಎಂಬುದಾಗಿ ನೋಡಿಬಿಟ್ಟಿದ್ದಾನೆ ಎಂಬಂಥ ಸುದ್ದಿಯನ್ನು ಎಬ್ಯಾತಾರನು, ಯಾಜಕನಾದ ಎಬ್ಯಾತಾರನ ಮಗನಾದ ಯೋನಾತಾನನು ಈ ನ್ಯೂಸನ್ನು ಈಗ ತಾನೇ ಕೆಲವೇ ನಿಮಿಷಗಳು ತಾನಾಗಿ ರಾಜನನ್ನಾಗಿ ಮಾಡಿಕೊಂಡು ತನ್ನನ್ನೇ ರಾಜನನ್ನಾಗಿ ಕುಯುಕ್ತಿಯಿಂದ ಮಾಡಿಕೊಂಡಂಥ ಅಧೋನಿಯನು ಅವನಿಗೆ ಈ ನ್ಯೂಸ್ ಹೇಳ್ತಾನೆ ರೀ. ಅವನಿಗೆ ಭಾಳ ಭಯ ಆಗಿಬಿಡ್ತದೆ. ಅಧೋನಿಯನು ಸೊಲೊಮೋನನಿಗೆ ಹೆದರಿ ಹೊರಟೋಗ್ಬಿಡ್ತಾನೆ. ಪಾರ್ಟಿ ನಿಂತು ಹೋಗ್ಬಿಡ್ತದೆ, ಊಟ ಗೀಟ ಮಾಡೋದೆಲ್ಲ ನಿಂತು ಹೋಗ್ಬಿಟ್ಟು ಇವನು ಓಡೋಗ್ಬಿಡ್ತಾನೆ ರೀ. ಎಲ್ಲಿ ಹೋಗ್ತಾನೆ ಅಂತ ಹೇಳಿದರೆ 50ನೇ ವಚನ, ಮೊದಲನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯ 50ನೇ ವಚನದಲ್ಲಿ ಯಜ್ಞವೇದಿಯ ಕೊಂಬುಗಳನ್ನು ಹೋಗಿ ಹಿಡ್ಕೊಳ್ತಾನೆ. ಅವನಿಗೇನು ಒಂದು ವಿಚಾರ ಅಂದರೆ, ಅದನ್ನು ಹಿಡ್ಕೊಂಬಿಟ್ರೆ, ಯಜ್ಞವೇದಿಯ ಕೊಂಬುಗಳನ್ನು ಹಿಡ್ಕೊಂಬಿಟ್ರೆ ಸೊಲೊಮೋನ್ ಇವನನ್ನು ಕೊಲ್ಲುವುದಿಲ್ಲ ಎಂಬುದಕ್ಕೋಸ್ಕರ. ಯಾಕಂದರೆ ಈಗ ಆಯಿತು, ಪ್ರಾಣ ಹೋಯಿತು ಎಂಬುದಾಗಿದ್ದಾಗ ಇವನು ಅಧೋನಿಯನು ಓಡೋಗ್ಬಿಟ್ಟು ಆ ಯಜ್ಞವೇದಿಯ ಕೊಂಬುಗಳನ್ನು ಹಿಡ್ಕೊಂಡ್ಬಿಡ್ತಾನೆ. ಅದೊಂದು ಟೆಂಪರರಿ, ತಾತ್ಕಾಲಿಕವಾದಂಥ ಒಂದು ಪ್ರೊಟೆಕ್ಷನ್ ಎಂಬ ರೀತಿಯಲ್ಲಿ. ಆಗ ಆ ರೀತಿಯಾಗಿ ಹೇಳಿದಾಗ ದೂತರು ಬಂದು ಸೊಲೊಮೋನನಿಗೆ ಆ ನ್ಯೂಸ್ ತಿಳಿಸ್ತಾರೆ. ಏನಂತ, ನಿನ್ನ ತಮ್ಮ
ಅದನೇನು ನಿನಗೆ ಹೆದರಿ ಯಜ್ಞವೇದ್ಯ ಕೊಂಬುಗಳನ್ನು ಹಿಡ್ಕೊಂಡಿದ್ದಾನೆ. ಅರಸನಾದ ಸೊಲೊಮೋನು ನನ್ನನ್ನು ಕತ್ತಿಯಿಂದ ಸಂಹರಿಸೋದಿಲ್ಲ, ನಾನು ಕೊಲ್ಲೋದಿಲ್ಲ ಅಂತ ಈ ಹೊತ್ತು ನನಗೆ ಪ್ರಮಾಣ ಮಾಡಬೇಕಂತ ಕೇಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನ್ಯೂಸ್ ಕಳಿಸ್ತಾನೆ ತಮ್ಮ ಅಣ್ಣನಿಗೆ. ಅಣ್ಣನನ್ನು ಕರೆಯದೇ ಇವನು ರಾಜನಾಗ್ಬಿಟ್ಟಿದ್ದಾನೀಗ. ಅದು ತಾತ್ಕಾಲಿಕವಾಯಿತು. ಅದು ಆ ಒಂದು ಹಬ್ಬ ಅಥವಾ ಉತ್ಸಾಹ, ಆ ಒಂದು ಸ್ಥಾನ, ಆ ಒಂದು ಮಾನ, ಆ ಒಂದು ಗೌರವ ತಾತ್ಕಾಲಿಕವಾಯಿತು. ಈಗ ಓಡೋಗ್ಬಿಟ್ಟು ನಾನು ಕೊಲ್ಲೋದಿಲ್ಲ ಅಂತ ಅವನು ಹೇಳಬೇಕು, ನಾನು ಪ್ರಾಮಿಸ್ ಮಾಡಬೇಕು, ಪ್ರಮಾಣ ಮಾಡಬೇಕು, ಆವಾಗಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೇನು ಹೇಳಿದಾಗ ಸೊಲೊಮೋನನು ಮೊದಲೇ ಜ್ಞಾನಿ, ಆ ಜ್ಞಾನೋಕ್ತಿ ಬರೆದಂಥ ವ್ಯಕ್ತಿ, ಪ್ರಸಂಗಿ ಪುಸ್ತಕ ಬರೆದಂಥ ವ್ಯಕ್ತಿ ಮತ್ತು ಕೀರ್ತನೆಯಲ್ಲಿ 2 ಕೀರ್ತನೆ ಬರೆದಂಥ ವ್ಯಕ್ತಿ, ಪರಮಗೀತೆ ಎಂಬ ಪುಸ್ತಕವನ್ನು ಬರೆದಂಥ ವ್ಯಕ್ತಿ. ಮೊದಲೇ ಅವನು ಜ್ಞಾನಿ. ಇನ್ನೂ ಆ ಜ್ಞಾನ ದೇವರಿಂದ ಪಡ್ಕೊಂಡಿದ್ದಿಲ್ಲ, ಆದರೆ ದೇವರನ್ನು ಸಂಧಿಸೋಕೆ ಮುಂಚಿತವಾಗಿ ಅವನಲ್ಲಿ ಸ್ವಾಭಾವಿಕವಾದಂಥ ಜ್ಞಾನವಿತ್ತು. ನೋಡ್ರಿ ಏನಂತ ಆನ್ಸರ್ ಕೊಡ್ತಾನೆ. ಆ ಯಜ್ಞವೇದಿಯ ಕೊಂಬುಗಳನ್ನು ಇಟ್ಕೊಂಡಂಥ ಅದೋನಿಯನು ಅವನು ಸೊಲೊಮೋನ್ ನನ್ನನ್ನು ಪ್ರಮಾಣ ಮಾಡಿ ಹೇಳಬೇಕು, ನಾನು ಕೊಲ್ಲೋದಿಲ್ಲ ಅಂತ ಹೇಳೋ ತನಕ ನಾನು ಬರೋದಿಲ್ಲ ಅಂತ ಹೇಳಿದಾಗ ಸೊಲೊಮೋನ್ನ ಆನ್ಸರ್ ಏನಾಗಿತ್ತು ಎಂಬುದಾಗಿ ನೋಡಿಕೊಳ್ಳುವಾಗ, ಮೊದಲನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯ 52ನೇ ವಚನದಲ್ಲಿ ಸೊಲೊಮೋನ್ ಹೇಳೋದಿದು, ಅದೋನಿಯನು ಸತ್ಪುರುಷನಾಗಿ ನಡೆಯುವುದಾದರೆ, ಪಾಸ್ಟ್ ಈಸ್ ಪಾಸ್ಟ್, ಹಿಂದಿಂದು ಪರವಾಗಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅವನು ಮಾಡಿದ ದೊಡ್ಡ ತಪ್ಪು. ಆದರೆ ಇನ್ನು ಮುಂದೆ ಆದರೂ ಅವನು ಸತ್ಪುರುಷನವಾಗಿ ನಡೆಯುವುದಾದರೆ ಅವನ ಕೂದಲುಗಳಲ್ಲಿ ಒಂದನ್ನು ನೆಲಕ್ಕೆ ಬೀಳಗೊಡುವುದಿಲ್ಲ. ವಾವ್, ಎಂಥ ಮಾತಿದು. ಆ ಮಾತನ್ನು ಹೇಳಿಬಿಟ್ಟು ಇನ್ನೊಂದು ಕಂಡೀಷನ್ ಹಾಕ್ತಾನ್ರಿ. ಕೆಲವು ಸಾರಿ ಕಂಡೀಷನ್ ಅಪ್ಲೈಡ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾರ್ ಹಾಕಿಬಿಟ್ಟು ಅಡ್ವರ್ಟೈಸ್ಮೆಂಟ್ನಲ್ಲಿ ಹಾಕಿರ್ತಾರಲ್ಲ, ಇವೆಲ್ಲ ಇಷ್ಟು ಅಂತ ಹೇಳ್ಬಿಟ್ಟು ಕಂಡೀಷನ್ ಅಪ್ಲೈಡ್ ಅಂದಂಗೆ ಒಂದು ನಿಬಂಧನೆ ಹೇಳ್ತಾನೆ, ಒಂದು ಕೂದಲು ನಿನ್ನ ತಲೆಯಿಂದ ಬೀಳೋದಿಲ್ಲ ಸತ್ಪುರುಷನಾಗಿ ನೀನು ನಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ತನ್ನ ತಮ್ಮನಿಗೆ ಹೇಳಿಬಿಟ್ಟು ಈಗೇನು ಹೇಳ್ತಾನೆ, ಅವನಲ್ಲಿ ಕೆಟ್ಟತನವು ಕಂಡು ಬರುವುದಾದರೆ ಅವನು ಸಾಯುವನು. ಡೆತ್. ಸ್ಟ್ರಿಕ್ಟ್ ಆಗಿದ್ದ ಸೊಲೊಮೋನ್, ಕ್ಲಿಯರ್ ಆಗಿದ್ದ ಅವನ ಮ್ಯಾಂಡೇಟ್. ಅವನ ಹೇಳಿಕೆಯಲ್ಲಿ ಏನು ತಪ್ಪಿರಲಿಲ್ಲ, ಭಾಳ ಕ್ಲಿಯರ್ ಆಗಿ ಅವನು ಹೇಳ್ದ. ಸತ್ಪುರುಷನಾಗಿದ್ದರೆ ಪ್ರೊಟೆಕ್ಷನ್, ಕೂದಲು ಬೀಳೋದಿಲ್ಲ, ಒಂದು ಕೂದಲು ತಲೆಯಿಂದ ಬೀಳೋದಿಲ್ಲ. ಆದರೆ ಕೆಟ್ಟತನವು ಅವನಲ್ಲಿ ಕಂಡು ಬಂದರೆ ಸಾಯೋದಂತೂ ಗ್ಯಾರಂಟಿ ಎಂಬಂಥ ಮಾತನ್ನು ಹೇಳಿ ಕಳಿಸಿದಾಗ ಆಳುಗಳು ಅಲ್ಲಿ ಹೋಗಿ ಅವನನ್ನು ಯಜ್ಞವೇದ್ಯ ಬಳಿಯಿಂದ ತರಿಸಿದರು. ಆ ನ್ಯೂಸ್ ಹೇಳಿ ಅವನು ಖುಷಿಯಾಗಿರಬೇಕು, ಯಾಕಂದರೆ ಅಟ್ಲೀಸ್ಟ್ ಪ್ರಾಣ ಹೋಗಲಿಲ್ಲ ಅಂತ. ಅವನು ಬಂದಾಗ ಅರಸನಾದ ಸೊಲೊಮೋನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ತಾನು ಮೋಸ್ಟ್ಲಿ ಅರಸನ ಡ್ರೆಸ್ ಇನ್ನೂ ಹಾಕ್ಕೊಂಡಿದ್ದ ಅಂತ ಕಾಣ್ತದೆ, ಕಿರೀಟ ಹಾಕ್ಕೊಂಡಿದ್ದನೇನೋ ಗೊತ್ತಿಲ್ಲ. ಆದರೆ ತನ್ನ ಪಾರ್ಟಿಯಿಂದ ಹೋಗಿ ಈಗ ಯಜ್ಞವೇದಿ ಹತ್ರ ಓಡೋಗಿ ಅಲ್ಲಿಂದ ಮತ್ತೆ ಅರಮನೆಗೆ ಬಂದು ಸೊಲೊಮೋನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಸೊಲೊಮೋನನು ಅವನಿಗೆ ಮನೆಗೆ ಅಪ್ಪಣೆ ಕೊಟ್ಟು, ನೀವು ಮನೆಗೆ ಹೋಗ್ಬೋದು ಸುರಕ್ಷಿತವಾಗಿ. ಕ್ಷಮಿಸ್ಬಿಡ್ತಾನೆ ಒಂದು ರೀತಿಯಿಂದ, ಪರವಾಗಿಲ್ಲ. ಯಾಕಂದರೆ ಸೊಲೊಮೋನನು ಮೊದಲನೇ ದಿನ ಇವನಿಗೂ ಮೊದಲನೇ ದಿನ ಆದ ಕಾರಣ ಅಂಥ ಒಂದು ಘಟನೆಯೊಂದಿಗೆ ಈ ಮೊದಲನೇ ಅರಸುಗಳ ಗ್ರಂಥ ಮುಗಿದೋಗ್ತದ್ರಿ. ಹೌದು, ಮೊದಲನೇ ಅರಸುಗಳ ಗ್ರಂಥ ಮೊದಲನೇ ಅಧ್ಯಾಯವನ್ನು 2 ಭಾಗವನ್ನಾಗಿ ಮಾಡಿಬಿಟ್ಟು 1ರಿಂದ 27ನೇ ವಚನದವರೆಗೆ ನಾವು ನೋಡಿಕೊಂಡು, ಅನಂತರ 28ರಿಂದ 53ನೇ ವಚನ 2 ಭಾಗ ಮಾಡಿ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
The first book of the Kings, chapter 1. Then King David answered and said, Call me Bathsheba. And she came into the king's presence, and stood before the king. And the king sware and said, As the Lord liveth, that hath redeemed my soul out of all distress, even as I swear unto thee by the Lord God of Israel, saying, Assuredly Solomon thy son shall reign after me, and he shall sit upon my throne in my stead, even so will I certainly do this day. Then Bathsheba bowed with her face to the earth, and did reverence to the king, and said, Let my lord King David live forever. And King David said, Call me Zadok the priest, and Nathan the prophet, and Benaiah the son of Jehoiada. And they came before the king. The king also said unto them, Take with you the servants of your lord, and cause Solomon my son to ride upon mine own mule, and bring him down to Gihon. And let Zadok the priest and Nathan the prophet anoint him their king over Israel, and blow ye with the trumpet, and say, God save King Solomon. Then ye shall come up after him, that he may come and sit upon my throne. For he shall be king in my stead, and I have appointed him to be ruler over Israel and over Judah. And Benaiah the son of Jehoiada answered the king, and said, Amen. The Lord God of my lord the king say so too. As the Lord hath been with my lord the king, even so be he with Solomon, and make his throne greater than the throne of my lord King David. So Zadok the priest, and Nathan the prophet, and Benaiah the son of Jehoiada, and the Cherethites and the Pelethites went down, and caused Solomon to ride upon King David's mule, and brought him to Gihon. And Zadok the priest took an horn of oil out of the tabernacle, and anointed Solomon. And they blew the trumpet, and all the people said, God save King Solomon. And all the people came up after him, and the people piped with pipes, and rejoiced with great joy, so that the earth rent with the sound of them. And Adonijah and all the guests that were with him heard it as they had made an end of eating. And when Joab heard the sound of the trumpet, he said, Wherefore is this noise of the city being in an uproar? And while he yet spake, behold, Jonathan the son of Abiathar the priest came, and Adonijah said unto him, Come in, for thou art a valiant man, and bringest good tidings. And Jonathan answered and said to Adonijah, Verily our lord King David hath made Solomon king. And the king hath sent with him Zadok the priest, and Nathan the prophet, and Benaiah the son of Jehoiada, and the Cherethites and the Pelethites, and they have caused him to ride upon the king's mule. And Zadok the priest and Nathan the prophet have anointed him king in Gihon. And they are come up from thence rejoicing, so that the city rang again. This is the noise that ye have heard. And also Solomon sitteth on the throne of the kingdom. And moreover, the king's servants came to bless our lord King David, saying, God make the name of Solomon better than thy name, and make his throne greater than thy throne. And the king bowed himself upon the bed. And also thus said the king, Blessed be the Lord God of Israel, which hath given one to sit on my throne this day, mine eyes even seeing it. And all the guests that were with Adonijah were afraid, and rose up, and went every man his way. And Adonijah feared because of Solomon, and arose, and went, and caught hold on the horns of the altar. And it was told Solomon, saying, Behold, Adonijah feareth King Solomon, for lo, he hath caught hold on the horns of the altar, saying, Let King Solomon swear unto me today that he will not slay his servant with the sword. And Solomon said, If he will shew himself a worthy man, there shall not an hair of him fall to the earth. But if wickedness shall be found in him, he shall die. So King Solomon sent, and they brought him down from the altar, and he came and bowed himself to King Solomon. And Solomon said unto him, Go to thine house.